ವೈವಾಹಿಕ ಜೀವನದ ತೊಂದರೆಗಳು. ಇದರ ಅರ್ಥ ವೈವಾಹಿಕ ಜೀವನವೇ ತೊಂದರೆ ಅಂತಲ್ಲ. ವಿವಾಹವಾಗುವುದಕ್ಕೆ ಗ್ರಹಗಳ ತೊಂದರೆಗಳು ಕುಂಡಲಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಒಂದು. ಅದರಿಂದಾಗಿ ಮದುವೆಗೆ ವಿಳಂಬ. ಈ ಒಂದು ಅಂದರೆ ಮದುವೆಯ ಒಂದು ಜೀವನ ಏನು ಪ್ರಾರಂಭ ಆಗುತ್ತೆ ಅದಕ್ಕಿಂತ ಮುಂಚಿನ ತೊಂದರೆ ಒಂದಾದರೆ, ಮದುವೆಯ ನಂತರದಲ್ಲಿ ಪೋಸ್ಟ್ ಮ್ಯಾರೇಜ್ ಪೀರಿಯಡ್ ಯಾಕೆ ಹಲವು ತೊಂದರೆಗಳನ್ನು ನಿರ್ಮಿಸ್ತಾ ಹೋಗ್ತವೆ. ಇದರ ಅರ್ಥ ಎಲ್ಲರಿಗೂ ತೊಂದರೆಗಳನ್ನು ನಿರ್ಮಿಸುತ್ತೆ ಅಂತಲ್ಲ. ಆದರೆ ತೊಂದರೆಗಳು ನಿರ್ಮಾಣವಾದರೆ ಯಾಕೆ ಈ ಮೇಷ, ವೃಷಭ, ಮಿಥುನಾದಿ 12 ರಾಶಿಗಳಿಗೆ ತೊಂದರೆಗಳು ಆಗಿ ಹೋಗ್ತವೆ, ಆಗಿಬಿಡ್ತವೆ. ಆಗುವುದರ ಮೂಲಕ ಅನೇಕ ರೀತಿಯ ದಾರುಣತೆಗಳು ಸಂಭವಿಸ್ತವೆ. ಎಲ್ಲೋ ಒಂದು ಕಡೆ 2 ಜೀವಗಳು ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಷ್ಟೇ ಅಲ್ಲ, ದೂರವೇ ಆಗಿಬಿಡ್ತಾರೆ. ಯಾಕೆ ಹಾಗಾದರೆ ಇದು ಸಂಭವಿಸುತ್ತೆ? ಮೇಷರಾಶಿಯ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ರಾಶಿಯ ಬಗೆಗೂ ಹೇಳ್ತಾ ಹೋಗೋಣ. ಈಗ ಕಾಲಪುರುಷನ ಮೊದಲನೇ ರಾಶಿಯಾದಂಥ ಮೇಷರಾಶಿ, ಈ ಮೇಷರಾಶಿಗೆ ಸಂಬಂಧಿಸಿದ ಜನರ ವಿಚಾರದಲ್ಲಿ ಪೋಸ್ಟ್ ಮ್ಯಾರೇಜ್ ಪೀರಿಯಡ್ ಯಾಕೆ ದಾರುಣತೆಗಳನ್ನು, ಬಿಕ್ಕಳಿಕೆಗಳನ್ನು, ಪರದಾಟಗಳನ್ನು, ನೋವನ್ನು, ಯಾವುದೋ ಒಂದು ರೀತಿಯ ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನುವಂತಹ ಒಂದು ಕ್ಲಿಷ್ಟತೆಗಳನ್ನು ಅದು ತರುತ್ತೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋದರೆ, ಈ ಮೇಷರಾಶಿಯ ಯಜಮಾನ ಯಾರಾಗಿರ್ತಾನೆ? ಕುಜನಾಗಿರ್ತಾನೆ. ಯಾವಾಗಲೂ ಯಾವ ರಾಶಿಯೇ ಇರಲಿ, ಆ ರಾಶಿಯ 180 ಡಿಗ್ರಿ ಎದುರಿನಲ್ಲಿ, ಅಂದರೆ ಈ ರಾಶಿಯಿಂದ 7ನೇ ಮನೆ, ಈ ರಾಶಿಯನ್ನು ಹಿಡಿದು 1, 2, 3, 4 ಅಂತ ಎಣಿಸ್ತಾ ಹೋದರೆ 7ನೇ ಮನೆ ಯಾವುದಾಗತ್ತೆ? ತುಲಾರಾಶಿ ಆಗತ್ತೆ. ಈ ತುಲಾರಾಶಿಯ ಯಜಮಾನನಾದಂತಹ ಶುಕ್ರ ಮೇಷರಾಶಿಯವರಿಗೆ ಬಾಳ ಸಂಗಾತಿಯನ್ನು ತಂದು ಕೊಡಬೇಕಾಗತ್ತೆ. ಅದು ಹೆಣ್ಣೇ ಇರಲಿ ಅಥವಾ ಗಂಡೇ ಇರಲಿ, ಬಾಳ ಸಂಗಾತಿಯ ವಿಚಾರಗಳನ್ನು ಗಮನಿಸಿದಾಗ ಮೇಷರಾಶಿಯವರಿಗೆ ಶುಕ್ರನ ಒಂದು ಕೈಂಕರ್ಯ ಏನಿರುತ್ತೆ ಅದು ಬಹು ದೊಡ್ಡದಾಗಿರುತ್ತೆ. ಈ ಒಂದು ಶುಕ್ರನಿಗೆ ತೊಂದರೆ ಎದುರಾಗಿದೆ ಜಾತಕದಲ್ಲಿ ಅನ್ನುವಂತಹ ಸಿಚುವೇಶನ್ ಇದ್ದರೆ, ಅಥವಾ ಈ ಶುಕ್ರನ ಮೇಲೆ ಬೇರೆ ಯಾವುದೋ ಒಂದು ರೀತಿಯ ವಿಷಮ ಸಂಯೋಜನೆಯನ್ನು ಹೊಂದಿದಂತಹ ಗ್ರಹಗಳ ಪೀಡೆ ಇದೆ ಅಂತಾದರೆ, ಮೇಷರಾಶಿಯ ಯಜಮಾನನಾದಂತಹ ಕುಜನ ಮೇಲೆ ಯಾವುದೋ ಒಂದು ರೀತಿಯ ಪೀಡೆಯನ್ನು ತರಬಹುದಾದಂತಹ ಗ್ರಹಗಳ ತೊಂದರೆ ಇದೆ ಅಂತಾದರೆ, ಅಥವಾ ಕುಜನೇ ಶುಕ್ರನ ಸ್ಥಾನದಲ್ಲಿ ತುಲಾರಾಶಿಯಲ್ಲಿ ಕೂತಿದ್ದರೆ, ಅಂದರೆ ಇವೆಲ್ಲ ಸಂದರ್ಭಗಳಲ್ಲಿ ಸಾಧಾರಣವಾಗಿ ಒಂದು ಮೇನ್ ಸೈಲೆಂಟ್ ಫೀಚರ್ಸ್ ಅಂತ ನಾವೇನು ಹೇಳ್ತೀವಿ, ಮೇನ್ ಅಂಶಗಳನ್ನು ಹೇಳೋದಾದರೆ, ಈ ಎಲ್ಲ ಸಂದರ್ಭದ ವಿಚಾರಗಳು ಮೇಷರಾಶಿಯವರ ಬದುಕಿನ ಸಂದರ್ಭದ ವಿವಾಹೋತ್ತರ ಸಮಸ್ಯೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಯಾಕೆ ನಮಗೆ ಸ್ನೇಹವೂ ಸಿಗತ್ತೆ ಅಥವಾ ವೈರತ್ವ ಸಿಗತ್ತೆ, ಪ್ರೀತಿ ಸಿಗತ್ತೆ, ದ್ವೇಷ ಸಿಗತ್ತೆ, ಯಾವುದೋ ಒಂದು ರೀತಿಯ ಆಪ್ತತೆ ಸಿಗತ್ತೆ. ಆದರೆ ಆಪ್ತತೆಯೇ ಮುಂದೊಂದು ದಿನದ ಒಂದು ವಿಷವಾಗಿಯೂ ಪರಿಣಮಿಸುವಂಥ ರೀತಿಯಲ್ಲಿ ಯಾರೋ ಬಂದು ವಿಷದ ಬೀಜವನ್ನು ಬಿತ್ತುತ್ತಾರೆ. ಯಾಕೆ ಅನ್ನುವಂಥದ್ದನ್ನೆಲ್ಲ ಗ್ರಹಿಸಿಕೊಂಡಾಗ ಇದು ಕೇವಲ ಒಂದು ವ್ಯಾವಹಾರಿಕವಾದ ಜಗತ್ತಿನ ಸಮಸ್ಯೆ ಮಾತ್ರ ಅಲ್ಲ, ಬಾಳಿ ಬದುಕಬೇಕಾದಂತಹ ದಂಪತಿಗಳ ನಡುವೆಯೂ ಬರುವಂತಹ ಸಮಸ್ಯೆ. ಕುಜನ ಸಂಬಂಧವಾದಂತಹ ಹಿರಿತನವನ್ನು ಹೊತ್ತ ಮೇಷರಾಶಿಯ ವಿಚಾರದಲ್ಲಿ ತುಲಾರಾಶಿಯ ಬಗೆಗೆ ನಾನು ಕೊಟ್ಟ ವಿವರಣೆಯ ಸಂದರ್ಭದಲ್ಲಿಯೇ ಕುಜ ತನ್ನದಾದಂತಹ ಒಂದು ಸ್ಥಿತಿಗತಿಯನ್ನು ತುಲಾರಾಶಿಯಲ್ಲಿ, ಅಂದರೆ ಒಬ್ಬನ ಕುಂಡಲಿಯಲ್ಲಿ ಹುಟ್ಟಿದಾಗ ತುಲಾರಾಶಿಯಲ್ಲಿ ಮಂಗಳ ಇದ್ದಿದ್ದರೆ ಸಾಧಾರಣವಾಗಿ ಯಾವುದೋ ಒಂದು ರೀತಿಯ ಪೋಸ್ಟ್ ಮ್ಯಾರೇಜಿನ ಪರದಾಟಗಳು ಜೀವನದಲ್ಲಿ ಸಂಭವಿಸಬಹುದು ಈ ವ್ಯಕ್ತಿಯ ವರ್ತಮಾನದಲ್ಲಿ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾದದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಅದು ಇದ್ದ ತಕ್ಷಣ ತೊಂದರೆಯ ಒಂದು ಅಧ್ಯಾಯಗಳು ಸ್ಟಾರ್ಟ್ ಐತೆ ಅಂತ ಕೇಳಿದ್ರೆ ಹಾಗಲ್ಲ. ಈ ನಮ್ಮ ಜೀವನದ ಸಂದರ್ಭದಲ್ಲಿ
ಈ ಒಂದು ಏನಿದೆ ಭಾರತೀಯ ವಿಜ್ಞಾನ ಏನು ಈ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ವಿಜ್ಞಾನ ಏನಿದೆ ಅನೇಕದ್ದಾದಂತಹ ವಿಚಾರಗಳನ್ನು ಅದು ಭೂಗರ್ಭದಿಂದ ನಾವು ಅನೇಕ ರೀತಿಯ ಅದಿರುಗಳನ್ನು ಹೊರತೆಗೆದಂತೆ ಈ ಒಂದು ಜಾತಕ ಕುಂಡಲಿಯ ಮೂಲಕವಾಗಿ ಅದು ಹೊರತೆಗೆಯುತ್ತೆ. ಅಥವಾ ಒಬ್ಬ ವೈದ್ಯ ಎಕ್ಸ್ರೇ ರಿಪೋರ್ಟ್ನಲ್ಲಿಯೋ ಅಥವಾ ಇನ್ಯಾವುದೋ ರಕ್ತದ ರಿಪೋರ್ಟ್ನಲ್ಲಿಯೋ ಅನೇಕ ಸಂಕೀರ್ಣವಾದಂತಹ ವಿಚಾರಗಳನ್ನು ಎಳೆದು ಮೇಲೆ ತರುವಂತೆ ಅದು ಯಾವ ತೊಂದರೆಗೆ ಕಾರಣವಾಗಬಹುದು ಅನ್ನುವಂಥದ್ದನ್ನ ಹೇಳಿದ ಹಾಗೆ ಇಡೀ ಜಾತಕದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ಅಂತಂದ್ರೆ ಬಹಳ ಮುಖ್ಯವಾಗಿ ಎದುರಾಗಬಹುದಾದಂತಹದ್ದು ಎರಡು ಸಮಸ್ಯೆಗಳು. ಎರಡೇ ಸಮಸ್ಯೆಗಳು ಮುಖ್ಯವಾದಂತಹದ್ದು ಅಂತಲ್ಲ. ಕುಜನ ಸಂದರ್ಭ ತುಲಾರಾಶಿಯಲ್ಲಿ ಕುಳಿತಂತಹ ಸಂದರ್ಭ ಬಂದು ಬಿಟ್ಟಿದ್ದಿದ್ರೆ, ಅಥವಾ ಕುಜನ ಜೊತೆಗೇನೆ ಯಾವುದೋ ಒಂದು ಮನೆಯಲ್ಲಿ ಶುಕ್ರನ ಸಂಯೋಜನೆ ಇದೆ, ಬಾಳ ಸಂಗಾತಿಯನ್ನ ತಂದು ಕೊಡಬೇಕಾದವನ ಸಂಯೋಜನೆ ಇದೆ ಅಂತಾದ್ರೆ ಆ ಸಂದರ್ಭದಲ್ಲಿಯೂ ಕೂಡ ಆ ಜಾತಕದಲ್ಲಿ ಯಾವುದೋ ಒಂದು ರೀತಿಯ ಆ ತೊಂದರೆಯು ಎದುರಾಗೋದಕ್ಕೆ ಬೇಕಾದಂತಹ ಉರುವಲ ತನ್ನಿಂದ ತಾನೇ ಇಗ್ನೈಟ್ ಆಗಿ ಭಗ್ಗ ಅಂತ ಉರಿದುಕೊಳ್ಳುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಯಾವಾಗಲೂ ಕೂಡ ಈ ಎಲ್ಲ ವಿಚಾರಗಳನ್ನು ಹೇಳುವಾಗ ಹೀಗೆ ಇದ್ದ ಮಾತ್ರಕ್ಕೆ ತೊಂದರೆಗಳು ಬರುತ್ತವೆ ಎನ್ನುವಂತಹದ್ದನ್ನ ಊಹಿಸಿಕೊಂಡು ತಮ್ಮ ಜಾತಕಗಳನ್ನು ತಾವೇ ವಿಶ್ಲೇಷಿಸಿಕೊಳ್ಳುವಂತಹ ಒಂದು ಆತುರಕ್ಕೆ ಈ ಯಾವುದೇ ರಾಶಿಯವರಿರಲಿ, ಮೇಷರಾಶಿ ಅಂತಲ್ಲ, ಯಾವುದೇ ರಾಶಿಯವರಿರಲಿ ಹೋಗಬಾರದು. ಈ ಮಂಗಳನ ಸಂದರ್ಭದಲ್ಲಿ ಮೇಜರ್ ಆಗಿ ತಂದುಕೊಡುವಂತಹ ಸಮಸ್ಯೆಯನ್ನ ಶುಕ್ರನೇ ನಿರ್ಮಾಣ ಮಾಡಿದರೆ, ಇನ್ನೊಂದು ರೀತಿಯ ಸಮಸ್ಯೆಯನ್ನ ಶನೈಶ್ಚರನು ಕೂಡ ಮಾಡ್ತಾನೆ, ಇನ್ನೊಂದು ರೀತಿಯಲ್ಲಿ ಬುಧನು ಕೂಡ ಮಾಡ್ತಾನೆ. ಬುಧ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲ ರೀತಿಯ ವಿಚಾರದ, ಅಂದ್ರೆ ಈಗ ದಂಪತಿಗಳ ಸಂದರ್ಭದಲ್ಲಿ ನಾವು ಪುರುಷಾರ್ಥದ ವಿಚಾರಗಳನ್ನ ಭಾರತೀಯ ಸಂದರ್ಭದ ಆರ್ಷೇಯ ಪರಂಪರೆ ಏನ್ ಹೇಳುತ್ತೆ, ಈ ಒಂದು ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥದ್ದನ್ನ ಪುರುಷಾರ್ಥ ಅಂತ ಹೇಳ್ತೇವೆ. ಯಾಕೆಂತಂದ್ರೆ ನಮ್ಮ ಜೀವನದಲ್ಲಿ ಹಾಗಾದ್ರೆ ಏನಿದೆ ಅಂತ ಕೇಳಿದ್ರೆ ಧರ್ಮ ಅಂತಂದ್ರೆ ನಾವು ಹೇಳುವಂತಹ ಈ ಒಂದು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅಥವಾ ಕ್ರೈಸ್ತ ಧರ್ಮ ಹೇಳುವಂಥದ್ದಲ್ಲ. ಮಾನವೀಯ ಧರ್ಮ, ಮನುಷ್ಯನ ಧರ್ಮ, ನಾವು ಬದುಕಬೇಕಾದದ್ದಕ್ಕೆ ಬೇಕಾದಂತಹ ನಮ್ಮ ಆ ಒಂದು ಮಾನವೀಯತೆಯಾದಂತಹ ನೆಲೆ ಏನಿದೆ ಆ ಧರ್ಮ, ಅದು ದೇವರನ್ನು ಪೂಜಿಸುವಂತಹದ್ದಿರಬಹುದು, ನ್ಯಾಯದ ನಡೆಯಲ್ಲಿ ನಾವು ಹೋಗುವಂತಹದ್ದಿರಬಹುದು, ಇನ್ನೊಬ್ಬರನ್ನ ಅರಿಯುವುದರ ಮೂಲಕವಾಗಿ ನಾವು ಅದನ್ನು ತೋರಿಸುವಂತಹದ್ದಿರಬಹುದು. ಈ ಎಲ್ಲವೂ ಕೂಡ ಅದು ಧರ್ಮ. ಈ ಧರ್ಮ, ಇದಕ್ಕೆ ಬೇಕಾದಂತಹ ಅರ್ಥ ಅಂದ್ರೆ ಹಣಕ್ಕಾಗಿ ನಾವು ದುಡಿತೇವೆ. ಹಾಗೆಯೇ ಕಾಮ, ಈ ಕಾಮ ಯಾಕೆ ಅಂತಂದ್ರೆ ಆ ಹೆಣ್ಣು ಗಂಡುಗಳ ನಡುವೆ ಆ ಕಾಮದ ವಿಚಾರ ಯಾಕೆ ಆ ಒಂದು ಯಾವುದೋ ಒಂದು ರೀತಿಯ ಕಾವಾಗಿ ಎದ್ದು ನಿಂತುಕೊಳ್ಳುತ್ತೆ. ಆ ಒಂದು ಪರಸ್ಪರರ ಸಂದರ್ಭದ ಯಾವುದೋ ಒಂದು ಘರ್ಷಣೆಯನ್ನ, ಅಂದ್ರೆ ಅದು ಹಿಂಸಾಚಾರದ ಅಥವಾ ದ್ವೇಷದ ಘರ್ಷಣೆ ಅಲ್ಲ, ಪ್ರೀತಿಯ ಘರ್ಷಣೆ. ಈ ಘರ್ಷಣೆಯ ಮೂಲಕವಾಗಿ ಏನು ಈ ಜಗತ್ತು ಸುಸ್ಥಿರವಾಗಿ ಮುಂದುವರಿತಾ ತಲೆಮಾರಿನಿಂದ ತಲೆಮಾರಿಗೆ ಮುಂದುವರಿತಾ ಹೋಗುತ್ತೆ. ಹಾಗೆಯೇ ಮೋಕ್ಷ ಕಂಡಿದ್ದಲ್ಲ, ನಾವು ಎಲ್ಲಿಂದ ಬಂದಿದ್ದೇವೆ ಎನ್ನುವುದನ್ನು ನಾವು ಕಂಡಿಲ್ಲ, ಎಲ್ಲಿಗೆ ಹೋಗಲಿಕ್ಕಿದ್ದೇವೆ ಸಾವಿನ ನಂತರದಲ್ಲಿ ಎನ್ನುವಂಥದ್ದನ್ನು ನಾವು ಕಂಡಿಲ್ಲ. ಆದರೆ ಯಾವುದೋ ಒಂದು ದಾರುಣತೆಗೆ ಸಿಲುಕಬಹುದಾದ ಈ ಮಾನವ ಒಂದು ಏನಿದೆ ಬರ್ತ್, ನಮ್ಮ ಈಗ ತಿಳಿಯಲಾರದ ಬರ್ತ್ ಏನ್ ಬಂದಿದೆ, ಈ ದಾರುಣತೆಗಳು ಮತ್ತೆ ಬೇಡ, ಮೋಕ್ಷ ಸಿಗಲಿ ಅನ್ನುವಂಥದ್ದನ್ನ ನಾವು ಯೋಚಿಸ್ಕೊಂಡು ಯಾವುದೋ ಒಂದು ಮೋಕ್ಷ ನಮಗೆ ಅದು ಸಿಗತ್ತೆ ಅನ್ನುವ ನಂಬಿಕೆಯೊಂದಿಗೆ ಈ 4 ಮುಖ್ಯ ವಿಚಾರಗಳನ್ನ ನಮ್ಮ ಆರ್ಷೇಯ ಭಾರತೀಯ ಪರಂಪರೆ ವಿಶ್ಲೇಷಿಸುತ್ತದೆ ಬದುಕಿನ ಬಗ್ಗಾಗಿ. ಹಾಗಾಗಿ ಈ ಕಾಮದ ಸಂದರ್ಭದ ಅನೇಕ ವಿಚಿತ್ರವಾದಂತಹ ಒಂದಿಷ್ಟು ಸಂಘರ್ಷಗಳು ಕೂಡ ದಂಪತಿಗಳ ಬದುಕಿನಲ್ಲಿ ಅನೇಕ ರೀತಿಯ ಗೋಡೆಗಳನ್ನು ನಿರ್ಮಿಸುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಆ ಒಂದು ಹೆಣ್ಣಿನ ಬಗೆಗಾಗಿನ, ತನ್ನ ಬಾಳ ಸಂಗಾತಿಯ ಬಗೆಗಾಗಿನ ಇಗ್ನಿಷನ್ ಆಗತ್ತೆ, ಅದು ಗಂಡಿಗೆ ಇರಲಿ ಅಥವಾ ಹೆಣ್ಣಿಗೆ ಇರಲಿ. ಆದರೆ ಎಲ್ಲೋ ಒಂದು ಕಡೆ ಅದು ಸಂಪೂರ್ಣವಾದಂತಹ ಒಂದು ರೀತಿಯ ಒಂದು ನಾವು ನೆನೆಸಿದ ರೀತಿಯ ಒಂದು ಯಾವುದೋ ಒಂದು ಫಲವನ್ನು ಅದು ಕೊಡದೆ ಹೋದಾಗ ಯಾವುದೋ ಒಂದು ರೀತಿಯ ಒಂದು ಡಿಪ್ರೆಷನ್ ಗಂಡಿನಲ್ಲಿರಲಿ ಅಥವಾ ಹೆಣ್ಣಿನಲ್ಲಿರಲಿ ಪ್ರಾರಂಭವಾಗಲಿಕ್ಕೆ ಸಾಧ್ಯವಾಗುತ್ತೆ. ಅಥವಾ ಈ ಒಂದು ಸಂದರ್ಭದಲ್ಲಿ ಶನೈಶ್ಚರ ಏನು ಮಾಡಬಹುದು ಅಂತಂದ್ರೆ, ಶನೈಶ್ಚರ ಈ ಜಾತಕದವರಿಗೆ ಬಹಳ ಕೆಟ್ಟದಾದಂತಹ ದುಷ್ಟನಾದಂತಹ ಗ್ರಹ ಬಿದ್ದು ಇವನು ಏನ್ ಮಾಡ್ತಾನೆ ಅಂತಂದ್ರೆ, ಈ ಒಂದು ಮೇಷರಾಶಿಯವರಿಗೆ ಕೆಲಸದ ಸ್ಥಳದ ಮನೆಯ ಯಜಮಾನನಾಗಿ ಹಾಗೂ ಅನೇಕ ರೀತಿಯ ಪ್ರಾಪ್ತಿಯ ಮನೆಯ ಯಜಮಾನನಾಗಿ 10 ಮತ್ತು 11ನೇ ಮನೆಯ ಯಜಮಾನನಾಗಿ ಏನ್ ಮಾಡ್ತಾನೆ, ಕೆಲಸದ ಸ್ಥಳದಲ್ಲಿನ ಅನೇಕ ಬಿಕ್ಕಟ್ಟುಗಳನ್ನ ಅದು
ಮನೆಯಲ್ಲಿ ಸೌಹಾರ್ದಯುತವಾದಂತಹ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗದೇ ಹೋದಂತಹ ರೀತಿಯಲ್ಲಿ ಅದನ್ನು ಪರಿವರ್ತಿಸಿ ಬಿಡಬಹುದು. ಹಾಗಾಗಿ ಆ ಒಂದು ಆಫೀಸಿನ ಆ ಒಂದು ಒತ್ತಡವು ಮನೆಗೆ ಬಂದಾಗ, ಅಥವಾ ಅನೇಕ ಪ್ರಾಪ್ತಿಯ ವಿಷಯಗಳಲ್ಲಿ ನಾವು ಜೀವಮಾನದ ಸಂದರ್ಭದಲ್ಲಿ ನಮ್ಮ ಮಹತ್ವಾಕಾಂಕ್ಷೆಗಳ ವಿಚಾರದಲ್ಲಿ ಸೋಲ್ತಾ ಇರುವಾಗ, ಪ್ರಾಪ್ತಿ ಅಂದ್ರೆ ಏನು? ನಮ್ಮ ಅನೇಕ ರೀತಿಯ ಮಹತ್ವಾಕಾಂಕ್ಷೆಗಳು, ಆ ಮಹತ್ವಾಕಾಂಕ್ಷೆಗಳಲ್ಲಿ ಏನು? ನಾವು ಆರ್ಥಿಕ ಸ್ಥಿತಿಯನ್ನ ಚೆನ್ನಾಗಿ ಮಾಡಿಕೊಡ್ಬೇಕು, ನಮಗೆ ಹಿರಿಯರಿಂದ ಯಾವುದೋ ಒಂದು ಆಸ್ತಿ ಬರುವಂತಹದ್ದಿದ್ರೆ ಅದು ಸುಸೂತ್ರವಾಗಿ ಬರಬೇಕು, ನಾವೇ ಮಾಡುವಂತಹ ಒಂದು ಗಳಿಕೆಯ ಉಳಿತಾಯದಿಂದ ಅನೇಕ ವಿಚಾರಗಳನ್ನ, ನಮ್ಮ ಹೊಸದಾದ ಮನೆಯನ್ನು ಅಥವಾ ಹೊಸದಾದ ಕಾರನ್ನು ಅಥವಾ ಹೊಸದಾದ ಇನ್ಯಾವುದೋ ಒಂದು ರೀತಿಯ ನಮ್ಮ ಓಡಾಟಗಳನ್ನು ಮಾಡ್ಕೊಳ್ಬೇಕು ಅಂತಾದ್ರೆ, ಆ ಮೀಟಿಂಗ್ ನಾವೇನು ಹೇಳ್ತೀವಿ, ಹಾಸಿಗೆಗಿಂತ ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅನ್ನುವಂತಹದ್ದನ್ನ ನಾವು ಬಾಯಲ್ಲಿ ಹೇಳ್ತೇವೆ ವಿನ, ನಮ್ಮ ಕಾಲುಗಳು ಏನ್ ಮಾಡ್ತವೆ, ಅರಿತೋ ಅರಿಯದೆಯೋ ಹಾಸಿಗೆಯನ್ನ ಮೀರಿ ಅದು ಮುಂದೆ ಹೋಗುತ್ತೆ. ಇಂತಹದ್ದೆಲ್ಲ ಸ್ಥಿತಿ ಬಂದಾಗ ಯಾವಾಗಲೂ ನಾವು 6ಕ್ಕೆ ಏರಿರೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ತೃಪ್ತಿದಾಯಕವಾದಂತಹ ಜೀವನ ಆದರೂ ಕೂಡ, 6ರನ್ನ ಮೀರಿ ನಾವು ಬೆಳೆಯಬೇಕು ಅನ್ನುವಂಥದ್ದಕ್ಕೆ ಹೋಗ್ತೇವೆ, 3ರನ್ನ ಮೀರಿ ನಾವು ಕೆಳಗೆ ಹೋಗಬಾರ್ದು ಅನ್ನುವಂಥದ್ದನ್ನು ನಾವು ಯೋಚಿಸ್ತಾ ಇರ್ತೇವೆ. ಅದು ಆದರೆ ಆಗದೆ ಹೋಗುತ್ತೆ. ಇಂಥದ್ದು ಆಗದೆ ಹೋದಾಗ ಅನೇಕ ರೀತಿಯಲ್ಲಿ ಗಂಡ ಹೆಂಡಿರ ನಡುವಿನ ವಿರಸ ಸಂದರ್ಭ ಪ್ರಾರಂಭವಾಗಿ ಬಿಡಬಹುದು. ಯಾಕೆ ಅಂತಂದ್ರೆ, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಳುವಂತಹದ್ದು ಅದು ದೈವದತ್ವದದ್ದು. ಹೆಣ್ಣು ಗಂಡಿನ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಅದು ನಮ್ಮ ಯಾವುದೋ ಒಂದು ಕಾರಣದಿಂದ ನಿರ್ಮಾಣವಾಗುವಂತಹ ಒಂದು ಸರಕಲ್ಲ, ಅಥವಾ ನಮ್ಮ ಸಂಪೂರ್ಣವಾದಂತಹ ಜಾಣತನದಿಂದ ನಿರ್ಮಾಣವಾಗುವಂತಹದ್ದಲ್ಲ. ಯಾಕೆಂದ್ರೆ ಹೆಣ್ಣು ಗಂಡು ಯಾವಾಗಲೂ ಪ್ರಾರಂಭದ ದಿನಗಳಲ್ಲಿನ ಒಂದು ಆಕರ್ಷಣೆಯನ್ನು ಇಟ್ಕೊಳ್ತಾವೆ ವಿನ, ಆ ನಂತರದಲ್ಲಿ ಗಂಡ ಹೆಣ್ಣಂದಿರ ಸಂಬಂಧ ಬೇರೆಯದೇ ಆದಂತಹ ಒಂದು ರೀತಿಯದ್ದಿರುತ್ತೆ. ಹಾಗಾಗಿ ಈ ಒಂದು ಮೇಷರಾಶಿಯವರಿಗೆ ಈ ಎಲ್ಲ ಕಾರಣಗಳಿಂದ ದಾಂಪತ್ಯದ ಸಂದರ್ಭ ಅನೇಕ ರೀತಿಯ ವಿಷಮ ಸಂದರ್ಭದ ಬಿರುಗಾಳಿಯನ್ನು ನಿರ್ಮಾಣ ಮಾಡ್ತವೆ ಹೇಳುವಂತಹದ್ದು ಒಂದು ಕಡೆ ಆದರೆ, ಕೆಲವೊಂದು ಪರ್ವರ್ಷನ್ಸ್ಗಳಿಗೆ ಈ ಒಂದು ಮೇಷರಾಶಿಯವರು ತುತ್ತಾಗುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಪರ್ವರ್ಷನ್ಸ್ ಯಾಕೆ ಅಂತಂದ್ರೆ, ಈ ಮಂಗಳನ ರೀತಿಯೇ ಹಾಗೆ, ಹೊಂದಿಕೊಳ್ಳಬೇಕಾದಂತಹ ಶುಕ್ರನ ಜೊತೆಗೆ ಸಂಪೂರ್ಣವಾದಂತಹ ಹೊಂದಾಣಿಕೆ ಇವನಿಗೆ ಸಾಧ್ಯವಾಗುವುದಿಲ್ಲ. ಎಲ್ಲರ ಬದುಕಿನಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು, ಹಾಗಾದ್ರೆ ಹೊಂದಾಣಿಕೆ ಅನ್ನುವಂಥದ್ದು ಎಲ್ಲಿಯ ತನಕ ಬೇಕಾಗುತ್ತದೆ ಅನ್ನುವಂಥದ್ದನ್ನ ನಿರ್ಧರಿಸಿಕೊಂಡಾಗ, ಈ ಒಂದು ಮೇಷರಾಶಿಯ ಒಂದು ತತ್ವ ಏನಿದೆ ಅದು ಬೆಂಕಿಯ ತತ್ವವಾಗಿದೆ. ಈ ಬಾಳ ಸಂಗಾತಿಯನ್ನು ತರಬೇಕಾದಂತಹ ತುಲಾರಾಶಿಯ ತತ್ವ ಏನಾಗಿದೆ, ಗಾಳಿಯ ತತ್ವವಾಗಿದೆ. ಹಾಗಾಗಿ ಈ ಬೆಂಕಿಯನ್ನ ಇನ್ನಿಷ್ಟು ಉರಿಸಬಹುದಾದಂತಹ ಗಾಳಿ ಏನ್ ಮಾಡುತ್ತೆ, ಅಲ್ಲಿ ಸಂಬಂಧಗಳ, ಆ ದಾಂಪತ್ಯದ ಸಂಬಂಧಗಳ ಹೊಡೆಚಾಟಗಳನ್ನ ಇನ್ನಿಷ್ಟು ಹೆಚ್ಚಿನ ರೀತಿಯಲ್ಲಿ ಅದು ಕಾವಿನ ಸಂದರ್ಭವನ್ನಾಗಿ, ಉರಿಯ ಸಂದರ್ಭವನ್ನಾಗಿ, ನಮ್ಮನ್ನೇ ನಾವು ನಾಶ ಮಾಡಿಕೊಳ್ಳುವಂಥ, ನಾಶ ಅಂದ್ರೆ ಏನು, ನಾವು ಸತ್ತು ಬಿಡ್ತೇವೆ ಅಂತಲ್ಲ, ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಮುಗಿಯದ ಚಡಪಡಿಕೆಗಳು ಇರ್ತವೆ ಅಂತಾದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತಹ ವಿಚಾರಗಳಲ್ಲಿ ನಮ್ಮ ಒಂದು ದಿನಗಳು ಸೋಲ್ತವೆ ಅಂತಾದ್ರೆ, ಯಾವ ದಿನಗಳನ್ನ ನಾನು ಎಷ್ಟು ದುಡಿದ್ರೂ ಏನು ಪ್ರಯೋಜನ ಬಂತು, ನಾನು ಎಷ್ಟು ರೀತಿಯಲ್ಲಿ ನಾನು ನನ್ನನ್ನ ಬದುಕಿನಲ್ಲಿ ಹೊಸದಾಗಿ ಹೊಸ ಒಂದು ಘಟ್ಟಗಳಲ್ಲಿ ನನ್ನ ಯಶಸ್ವಿಯಾದಂತಹ ಕಾಲನ್ನ ಇಡ್ತೇನೆ ಅಂತ ಹೇಳಿದ್ರು ಕೂಡ ಏನು ಪ್ರಯೋಜನ ಬಂತು. ಹಾಗಾಗಿ ಈ ಶುಕ್ರ ಮತ್ತು ಕುಜರ ಸಂಯೋಜನೆ ಏನಿದೆ ಅದು ಬಹಳ ಕಷ್ಟದ ವಿಚಾರ. ಯಾಕೆ ಅಂತಂದ್ರೆ, ಈಗ ನಾವು ಕುಜನ ವಿಚಾರದಲ್ಲಿ ಅದು ಬೆಂಕಿಯ ತತ್ವವಾಗಿದ್ದರಿಂದ ಅದು ನಿರೀಕ್ಷಿಸುವಂತಹ ಒಂದು ರೀತಿಯ ಮನೋಭಾವವೇ ಒಂದು ರೀತಿಯ ಬೆಂಕಿಗೆ ಸಮವಾಗಿದ್ದರೆ, ಈ ಒಂದು ಶುಕ್ರನ ಸಂದರ್ಭ ಏನಾಗಿರುತ್ತೆ, ಮೃದುವಾದ ಕೋಮಲತೆಯನ್ನು ಹೊರಸೂಸುವಂತಹ ಸಂದರ್ಭದ ವಿಚಾರವನ್ನಾಗಿ ಅದು. ಯಾಕೆಂದ್ರೆ ಶುಕ್ರ ಯಾವಾಗಲೂ ಅದು ಸ್ತ್ರೀಲಿಂಗ. ಅದು ಅಂದ್ರೆ ಈ ನಮ್ಮ ಪರಂಪರೆಯ ಭಾರತೀಯ ಆರ್ಷೇಯವಾದಂತಹ ಈ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಈ ಶುಕ್ರ ಕೋಮಲವಾದಂತಹ ಒಂದು ಸ್ಥಿತಿಗತಿಗಳನ್ನ ಏನ್ ಮಾಡ್ತಾನೆ, ಒಂದು ಜೀವಕ್ಕೆ ಕೊಡ್ತಾನೆ. ಈ ಒಂದು ಮೇಷರಾಶಿ ಏನ್ ಮಾಡುತ್ತೆ, ಆ ಒಂದು ಉನ್ಮಾದವನ್ನ ತರುವಂತಹದ್ದನ್ನ. ಆದ್ರೆ ಮೇಷರಾಶಿಯವರಿಗೆ ಎಲ್ಲರಿಗೂ ಉನ್ಮಾದ ಇರುತ್ತೆ ಅಂತಲ್ಲ, ತುಲಾರಾಶಿಯವರಿಗೆ ಎಲ್ಲರಿಗೂ ಕೂಡ ಕೋಮಲತೆ ಇರುತ್ತೆ ಅಂತಲ್ಲ. ಆ ಎಲ್ಲ ಯಾವುದೋ ಒಂದು ಇಪ್ಸ್ ಅಂಡ್ ಬಟ್ಸ್, ಟ್ರಯಲ್ ಅಂಡ್ ಎರರ್ಸ್ ಏನ್ ಮಾಡುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಜೀವನವನ್ನ ಶನೈಶ್ಚರನ ಕಾರಣಕ್ಕೂ ಸೇರಿದಂತೆ, ರಾಹುವಿನ ಕಾರಣಕ್ಕೂ ಸೇರಿದಂತೆ, ಅಥವಾ ಆ ಸಂದರ್ಭದ ದುಷ್ಟವಾದಂತಹ ಒಂದು ದಶಾಕಾಲ ಸಂಬಂಧಿಸಿದಂತೆ, ಅಥವಾ ಆತ್ಮೀಯತೆಯನ್ನು ಹೊಂದಿದಂತಹ ಸಂದರ್ಭ, ಈ ಶನಿಕಾಟದ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ರೀತಿಯ
ಅಡ್ಡದಾರಿಗಳನ್ನು ನಿರ್ಮಿಸುವಂತಹ ರೂಪದಲ್ಲಿ ಅದು ತನ್ನ ಬೆಳವಣಿಗೆಯನ್ನು ಪಡೆಯುತ್ತಾ ಹೋಗ್ತಾ ಏನಾಗುತ್ತೆ, ಈ ಒಂದು ಅನೇಕ ರೀತಿಯ ಸಂಕಷ್ಟಗಳನ್ನು, ಅನುಮಾನಗಳನ್ನು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಇನ್ನು ಹೊಂದಾಣಿಕೆಗೆ ಸಾಧ್ಯವೇ ಇಲ್ಲವೇನೋ ಅನ್ನುವಂತಹ ಪರಿಸ್ಥಿತಿಯನ್ನ ಈ ಎರಡು ರಾಶಿಗಳಲ್ಲಿ ಏನ್ ಮಾಡುತ್ತೆ, ಅದು ನಡೆಸುವುದರ ಮೂಲಕವಾಗಿ ಆ ತನ್ಮೂಲಕವಾದಂತಹ ವಿಚಾರ ಆ ಜಾತಕದಲ್ಲಿ ದಾಂಪತ್ಯದ ಮೇಲೆ ಏಟನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಅದರ ಬೆಳವಣಿಗೆ ಇದ್ದಿದ್ದಿದ್ರೆ, ಯಾಕೆಂದ್ರೆ ಬೆಳವಣಿಗೆ ಇದ್ದಿದ್ದಿದ್ರೆ ಅಂದ್ರೆ ಆ ಒಂದು ಜಾತಕದ ಸೂಕ್ಷ್ಮ ಸ್ವರೂಪವನ್ನು ಗ್ರಹಿಸಿದಾಗಲೇ ಆ ಬೆಳವಣಿಗೆಗೆ ಬೇಕಾದಂತಹ ಉರುವಲ ಅಲ್ಲಿದೆಯೋ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಯಾವಾಗಲೂ ಅತಿರೇಕವಾದಂತಹ ಸಿಟ್ಟು, ಅತಿರೇಕವಾದಂತಹ ಕೋಮಲತೆ ಅಂದ್ರೆ ಏನು, ನಾನು ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಒಂದು ಲಕ್ಸುರಿಯನ್ನೇ ಬಯಸ್ತೇನೆ ಅನ್ನುವಂತಹ ದುರಾಸೆಯನ್ನು ಕೂಡ ಈ ತುಲಾರಾಶಿಯವರು ಮೇಷರಾಶಿಯವರ ಜೊತೆಗಿನ ಆ ಒಂದು ಅನುಬಂಧದ ಸಂದರ್ಭದಲ್ಲಿ ಹೊಂದಿರಬಾರದು. ಅಥವಾ ಈ ಒಬ್ಬ ಒಬ್ಬ ವ್ಯಕ್ತಿ, ಅದು ಹೆಣ್ಣೆ ಇರಲಿ ಗಂಡೇ ಇರಲಿ, ಯಾವುದೋ ಸಂದರ್ಭದಲ್ಲಿ ಮಾಡಿಕೊಂಡಂತಹ ಉಗ್ರ ಸ್ವರೂಪದ ಸಿಟ್ಟನ್ನ, ಇದನ್ನೇ ಜೀವನದ ಒಂದು ನಾನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಂತಹ ರೀತಿಯಲ್ಲಿ ಇದನ್ನ ಖಂಡಿಸ್ತೇನೆ ಅಂತ ತುಲಾರಾಶಿಯವರು ಕೂಡ ಮೇಷರಾಶಿಯವರ ಬಗ್ಗೆ ಆ ಒಂದು ಉನ್ಮಾದವನ್ನ ತೋರಿಸಬಾರದು. ಹಾಗಾಗಿ ಪ್ರತಿಯೊಂದು ಕೂಡ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುವಂತಹದ್ದಾಗಿದ್ದರಿಂದ ಯಾವುದೋ ಒಂದು ರೀತಿಯ ಕಾಂಪ್ರಮೈಸ್ ಏನಿದೆ ಅದು ಮೇಷರಾಶಿಯವರಿಗೆ ದೊರಕಿದಲ್ಲಿ ಆ ಒಂದು ಶುಕ್ರನ ಮೂಲಕವಾಗಿ, ಶುಕ್ರ ಅಂದ್ರೆ ನಮ್ಮ ಪರಂಪರೆಯಲ್ಲಿ ದೇವಿಯ ಪ್ರತಿರೂಪ, ಹಾಗಾಗಿ ಆ ದೇವಿ ಅದು ಬದುಕಿನಲ್ಲಿ ಒಂದು ರೀತಿಯ ಸಂಪೂರ್ಣವಾದಂತಹ ಅನುಗ್ರಹವನ್ನ ನಿರ್ಮಿಸುವಂತಹ ಒಂದು ಸಂದರ್ಭ ಇದ್ದರೆ ಮೇಷರಾಶಿಯವರ ಜೀವನ ಏನಾಗುತ್ತೆ, ದಾಂಪತ್ಯದ ಸಂದರ್ಭಕ್ಕೆ ಅದು ನಂದನವನ ಅನ್ನುವಂತಹ ಒಂದು ಅದು ಇದು ಕವಿಯ ಅಲಂಕಾರಿಕ ಭಾಷೆ ಆದರೂ ಕೂಡ ದಾಂಪತ್ಯದಲ್ಲೂ ಕೂಡ ನಂದನವನ ಅಂಡರ್ಸ್ಟ್ಯಾಂಡಿಂಗ್ನ ಮೂಲಕವಾಗಿ ಮೇಷರಾಶಿಯವರಿಗೆ ದಕ್ಕೋದಕ್ಕೆ ಅಸಾಧ್ಯ ಅನ್ನುವಂಥದ್ದೇನಿಲ್ಲ. ಆದರೆ ಅಸಾಧ್ಯವನ್ನ ಅನೇಕ ರೀತಿಯ ನಿಮ್ಮ ಕಾಂಪ್ರಮೈಸ್ಗಳಿಂದ, ಅದೇ ರೀತಿಯ ಕಾಂಪ್ರಮೈಸ್ಗಳನ್ನು ಆ ಬಾಳ ಸಂಗಾತಿಯೊಡನೆ ನಿಜವಾದ ಅರ್ಥದಲ್ಲಿ ಮಾತನಾಡುವುದರ ಮೂಲಕ, ಸಂವೇದಿಸುವುದರ ಮೂಲಕ, ಕಮ್ಯುನಿಕೇಶನ್ ಅನ್ನು ತೋಡಿಕೊಳ್ಳುವುದರ ಮೂಲಕ ಇದನ್ನು ಸಾಧಿಸಿ ಗೆಲ್ಲಬೇಕಾಗುತ್ತದೆ. ಹಾಗಾಗಿ ದಾಂಪತ್ಯದಲ್ಲಿ ಬಿರುಗಾಳಿಗಳು ಬರಬಹುದು, ಆದರೆ ಅದು ಆ ಕಾಲದ ಒಂದಿಷ್ಟು ವಿಷಮತೆ ಅನ್ನುವಂಥದ್ದನ್ನು ಮಾತ್ರ ತಿಳ್ಕೊಂಡು ಒಳ್ಳೆಯದಾದಂಥ ಹೆಜ್ಜೆಗಳಿಗೆ ನಾನು ಬಾಳ ಸಂಗಾತಿಯ ಮೂಲಕವಾಗಿಯೇ ಸಾಗ್ತೇನೆ ಅನ್ನುವಂತಹ ಭರವಸೆಯನ್ನು ಇಟ್ಟುಕೊಳ್ಬೇಕು. ಅದಕ್ಕೆ ದೇವಿಯ ಸಹಾಯ ಸಿಗೋದಕ್ಕೆ, ಅಂದರೆ ದೇವಿ ಅಂದ್ರೇನು, ಯಾ ದೇವಿ ಸರ್ವಭೂತೇಶು, ನಮ್ಮ ಎಲ್ಲರ ಜೀವಿಗಳಲ್ಲೂ ಸರ್ವಭೂತೇಶು ಅಂದ್ರೇನು, ಎಲ್ಲ ಜೀವಿಗಳಲ್ಲೂ ಈ ದೇವಿ ಇದ್ದಾಳೆ. ಯಾವ ರೂಪದಲ್ಲಿ? ಶಕ್ತಿ ಸ್ವರೂಪದಲ್ಲಿ. ಆ ಶಕ್ತಿ ನಮಗೆ ಒದಗತ್ತೆ, ಒಳಿತಾಗತ್ತೆ ಅನ್ನುವಂಥದ್ದನ್ನ ನಂಬಬೇಕು. ನಮಸ್ಕಾರ.